ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನಾಗರತ್ನ. ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಮಂಡೇ ಮಾರ್ನಿಂಗ್ ಆಗಿರುತ್ತೆ. ಸೊ ಮಂಡೇ ಮಾರ್ನಿಂಗ್ ನಾನಿವತ್ತು ಸ್ವಲ್ಪ ಲೇಟೇ ಆಗೋಯಿತು ಎದ್ದೇಳೋದು. ಅಂದರೆ ಚಿನಿಮಗೆ ಹುಷಾರಿಲ್ಲ, ಸೋನು ಕೂಡ ಹುಷಾರಿರಲಿಲ್ಲ. ಲಾಸ್ಟ್ ವೀಕ್ ಆ ಟೈಮಲ್ಲಿ ಇದು ವ್ಲಾಗ್ ತೊಗೊಂಡಿರೋದು ನಾನು. ನೈಟು ಸರಿಯಾಗಿ ನಿದ್ದೆ ಕೂಡ ಆಗ್ತಾ ಇರಲಿಲ್ಲ. ಸೊ ಆ ಫೇಸಲ್ಲೆಲ್ಲ ಡಲ್ನೆಸ್ ಹಾಗೇ ಇದೆ, ನೋಡ್ಬೋದು ನೀವು. ಸೊ ಮಾರ್ನಿಂಗ್ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಲೇಟ್ ಬೇರೆ ಆಗಿಬಿಟ್ಟಿತ್ತು. ನನ್ನ ಮಗಳು ಬೇಗ ಬೇರೆ ಹೋಗಬೇಕು, ಖುಷಿಗೆ ಬೇಗ ವ್ಯಾನ್ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು ನಾನು ಎದ್ದೋಳೋ ಅಷ್ಟರಲ್ಲಿ. ಹಾಗಾಗಿ ಸರಿ ಬೇಗ ಏನಾದರೂ ಸಿಂಪಲ್ಲಾಗಿ ಬೇಗ ಆಗೋ ಥರ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿಬಿಟ್ಟು ಮತ್ತು ಏನು ಸ್ವೀಟ್ ಪೊಟ್ಯಾಟೊ ಗೆಣಸು ಏನಿರುತ್ತೆ ಅದನ್ನು ನಾನು ಬೇಯಿಸ್ತಾ ಇದ್ದೀನಿ. ಅಂದರೆ ಒಂದು ವಿಷಿಲ್ ತೊಗೊತಾ ಇದ್ದೀನಿ. ಅವ್ರಿಗೆ ಸ್ನ್ಯಾಕಿಗೆ ಹಾಕ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ. ಸೊ ಇಲ್ಲಿ ನೋಡ್ಬೋದು ನಾನು ಪುಳಿಯೋಗರೆಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಪುಳಿಯೋಗರೆ ಮಾಡೋದ್ರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ, ಎಲ್ರಿಗೂ ಗೊತ್ತಿರೋದೆ ಅಲ್ವಾ. ಸೊ ಹಾಗಾಗಿ ಅದೆಲ್ಲ ಏನು ಫುಲ್ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸುಮ್ಮನೆ ನಾನು ಏನು ಜಸ್ಟ್ ಕ್ಯಾಶುಯಲಾಗಿ ವರ್ಕ್ ಮಾಡ್ತಾಯಿದ್ದೀನಿ ಕಿಚನಲ್ಲಿ, ಅದನ್ನು ಮಾತ್ರ ನಾನು ಹಾಕಿದ್ದೀನಿ ವೀಡಿಯೋ ಅಷ್ಟೇ. ಬಟ್ ನನ್ನ ಮಕ್ಕಳಿಗಂತೂ ಟಿಫನ್ ಐಟಮ್ಸಲ್ಲಿ ತುಂಬ ಅಂದರೆ ತುಂಬ ತಿನ್ನಲ್ಲ ಅವರು. ಚಿತ್ರಾನ್ನ ತಿನ್ನಲ್ಲ, ಅವಲಕ್ಕಿ ತಿನ್ನಲ್ಲ, ಉಪ್ಪಿಟ್ಟು ತಿನ್ನಲ್ಲ, ಆಮೇಲೆ ಪಲಾವು ಜಾಸ್ತಿ ತಿನ್ನಲ್ಲ, ಟೊಮೆಟೊ ಬಾತ್ ತಿನ್ನಲ್ಲ. ಅದರಲ್ಲೂ ಲೈಟ್ ಮಸಾಲೆ ಹಾಕಿ ಮಾಡಿಕೊಟ್ರು ಅವ್ರು ಕೆಲವೊಂದು ಸತಿ ತಿನ್ನೋದೇ ಇಲ್ಲ. ಸೊ ಪುಳಿಯೋಗರೆ ತಿಂತಾರೆ, ಚಪಾತಿ, ದೋಸೆ, ಪೂರಿ, ಇಡ್ಲಿ, ಇಷ್ಟೇ, ಜಾಸ್ತಿ ಏನೂ ಇಲ್ಲ. ಅದು ಪಾಸ್ತಾ ಮತ್ತು ನೂಡಲ್ಸನ್ನು ಏನಾದರೂ ವೆಜಿಟೇಬಲ್ಸು ಅದೆಲ್ಲ ಜಾಸ್ತಿ ಹಾಕಿದ್ರೂ ತಿನ್ನಲ್ಲ. ಕೆಲವೊಂದು ಸ್ವಲ್ಪ ತಿಂತಾರಷ್ಟೇ, ಅದನ್ನು ಮಿನಿಮಲ್ಲಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆ ಥರ ಮಾಡಿದ್ರೆ ಮಾತ್ರ ತಿನ್ನೋದು. ಸೊ ಎಲ್ಲರ ಮನೆಯಲ್ಲೂ ಮಕ್ಕಳು ಹೀಗೇನಾ, ನಮ್ಮ ಮನೇಲಿ ಮಾತ್ರ ಮಕ್ಕಳು ಹೀಗೇನಾ ಒಂದೊಂದು ಸತಿ ನನಗೆ ಅರ್ಥನೇ ಆಗೋಲ್ಲ. ಕೆಲವೊಂದು ಸತಿ ಅಂದ್ಕೊತೀನಿ ಬೇರೆ ಮಕ್ಕಳು ನೋಡಿದಾಗ, ಅಯ್ಯೋ ಬೇರೆ ಮಕ್ಕಳೆಲ್ಲ ಏನು ಕೊಟ್ಟರು ತಿಂತಾರೆ, ನಮ್ಮ ಮನೆ ಮಕ್ಳು ಯಾಕೆ ಮಾತ್ರ ಹೀಗೆ ಸುಮ್ಮನೆ ಬರೀ ಅದು ಇದು ಅಷ್ಟೇ ಅಂತಾರೆ, ಜಾಸ್ತಿ ಏನು ಇದು ಮಾಡಲ್ಲ ಅಂತ. ಬಟ್ ಒಂದೊಂದು ಸತಿ ಬೇರೆ ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ, ಅಂದರೆ ನಾನು ಪರ್ಸ್ನಲಾಗಿ ಯಾರ ಹತ್ರ ಏನಾದರೂ ಮಾತಾಡಿದಾಗ ಅನಿಸುತ್ತೆ, ಓ ಅವ್ರ ಮನೇಲೂ ಮಕ್ಕಳು ಹೀಗೇನೆ ಅಂತ. ಬಟ್ ನೋಡೋಣ ನಿಮ್ಮ ಮನೇಲೂ ಯಾರಾದರೂ ಹೀಗೇನಾ ಮಕ್ಕಳು ಅನ್ನೋದು ಇದ್ದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ರೈಸಿಗೆ ಕೂಡ ಫಸ್ಟೇ ಇಟ್ಟಿದ್ದೆ, ರೈಸ್ ಕೂಡ ಆಗಿದೆ. ಆ ಚಿಕ್ಕ ಕುಕ್ಕರಲ್ಲಿ ಸ್ವೀಟ್ ಪೊಟ್ಯಾಟೊ ಇಟ್ಟಿದ್ದೆ. ಸೊ ಪುಳಿಯೋಗರೆನೂ ಮುಗೀತು. ಪುಳಿಯೋಗರೆನ ಇವಾಗ ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವ್ರಿಗೆ ನನ್ನ ದೊಡ್ಡ ಮಗಳಿಗೆ 2 ಬ್ರೇಕ್ ಇರುತ್ತೆ, ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ ಮತ್ತು ಒಂದು ಲಂಚ್ ಬ್ರೇಕ್ ಇರುತ್ತೆ. ಅವಳಿಗೆ ಒಂದು ದೊಡ್ಡ ಬಾಕ್ಸಿಗೆ ಲಂಚ್ ಟೈಮ್ಗೆ ಪುಳಿಯೋಗರೆನೇ ಹಾಕಿರ್ತೀನಿ, ಮತ್ತು ಸ್ನ್ಯಾಕ್ಸ್ ಬ್ರೇಕ್ಗೆ ಸ್ವಲ್ಪ ಪುಳಿಯೋಗರೆ ಮತ್ತು ಗೆಣಸನ್ನು ಹಾಕಿದ್ದೆ ನಾನು. ಯೂಶ್ವಲಾಗಿ 2 ಬಾಕ್ಸಸ್ ಕ್ಯಾರಿ ಮಾಡ್ತಾಳೆ ಖುಷಿ ಬಂದುಬಿಟ್ಟು. ಸೋನುಗೆ ಹಾಗಿಲ್ಲ, ಒಂದೇ ಟೈಮಲ್ಲೇ ಅವಳಿಗೆ ಲಂಚ್ ಬ್ರೇಕ್ ಅನ್ನೋದೇ ಇರುತ್ತೆ. ಬಾಕ್ಸ್ ಸಾಕಾಗಿಲ್ಲ, ಸೊ ಮತ್ತೆ ಸ್ಮ್ಯಾಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೊಡ್ಡ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಬೇರೆ ತುಂಬ ಬಿಸಿ ಇತ್ತು. ಸೊ ನೈಫ್ ಹೆಲ್ಪ್ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಅರ್ಜೆಂಟು ಟೈಮ್ ಆಗಿಬಿಟ್ಟಿರುತ್ತೆ, ಕೈ ಕಾಲೇ ಆಡೋದಿಲ್ಲ ಒಂದೊಂದು ಸತಿ, ಹಾಗಾಗುತ್ತೆ. ಸೊ ನೋಡಿ ಬಿಸಿ ಅದನ್ನು ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು ಅಕಸ್ಮಾತ್ ನಾನೇನಾದರೂ ಸ್ವಲ್ಪ ಲೇಟಾಗಿ ಎದ್ದರೆ ಖುಷಿಗೂ ಕೂಡ ಲೇಟ್ ಆಗಿಬಿಡುತ್ತೆ. ಈ ಕಡೆ ಟಿಫಿನ್ ಮಾಡಿಕೊಂಡು ಅವ್ರಿಗೂ ರೆಡಿ ಮಾಡಿಕೊಂಡು ಬೇಗ ಬೇಗ ಟೈಮ್ ಹೋಗಿಬಿಡುತ್ತೆ. ಬಟ್ ನನ್ನ ಟೈಮ್ ಅಂತೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 7:30 ವ್ಯಾನ್ ಅಂದರೆ 7:25ಗೆಲ್ಲ ನಾವು ಕೆಳಗೆ ಇರಬೇಕು, 5 minutes ಬಿಫೋರ್ ಇರಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಆಯಿತು, ಖುಷಿನ ಕೂಡ ರೆಡಿ ಮಾಡಿ ಕಳಿಸ್ಕೊಟ್ಟೆ. ಸೊ ಖುಷಿ ಹೋಗಿದ್ದ ಹಿಂದೆಯೇ ಸೋನು ಕೂಡ ರೆಡಿ ಮಾಡಬೇಕು, ಅವಳು ಅಷ್ಟೇ ಬೇಗ ರೆಡಿ ಮಾಡಿ ಕಳಿಸ್ಕೊಟ್ಬಿಡ್ತೀನಿ. ಖುಷಿ ಇನ್ನೇನು ಹೊರಡ್ತಾಳೆ ಅನ್ನೋ ಟೈಮಿಗೆ ಸೋನು ನೆಬ್ರಿಸ್ಬಿಟ್ಟು ವಾಶ್ರೂಮಿಗೆ ಕಳಿಸಿದ್ರೆ ಅವಳು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇರ್ತಾಳೆ. ನಾನು ಹೋಗಿ ಅವಳಿಗೆ ಸ್ನಾನ ಮಾಡಿಸಿ ಮತ್ತು ಡ್ರೆಸ್ಸೆಲ್ಲ ಹಾಕಿ ಕೆಳಗೆ ಬಂದರೆ
ಮತ್ತು ತಲೆ ಎಲ್ಲ ಬಾಚಿಕೊಟ್ರೆ ಅವಳು ಏನಿದೆ ಸ್ವಲ್ಪ ಸೋನು ಟಿಫನ್ನೆಲ್ಲ ತಿಂದು ಖುಷಿ ಜಾಸ್ತಿ ನನ್ನ ಕೇಳಲ್ಲ, ಮಮ್ಮಿ ಏನು ಮಾಡಿದ್ದೀರಾ, ಏನು ಹಾಕಿದ್ದೀರಾ ಬಾಕ್ಸಿಗೆ ಅಂತ. ಸೋನು ಮಾತ್ರ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮ ಲಂಚ್ ಬಾಕ್ಸಿಗೆ ಏನು ಹಾಕಿದ್ಯಾ, ಸ್ನ್ಯಾಕ್ಸ್ ಬಾಕ್ಸಿಗೆ ಏನು ಹಾಕಿದ್ಯಾ, ಇದೇ ಥರ ಕೇಳೋದು. ಏನಿದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಮತ್ತೆ ಎಕ್ಸ್ಟ್ರಾಸ್ ಕೇಳೋದು, ಚಾಕ್ಲೇಟ್ ಬೇಕು, ಇಲ್ಲಾಂದರೆ ಅದು ಬೇಕು ಇದು ಬೇಕು ಅಂತ. ಸೊ ಫೈನಲಿ ಇಬ್ಬರನ್ನು ಕಳಿಸಿದ್ದಾದಮೇಲೆ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ನಾನು. ಅವ್ರು ಹೋಗಿದ ತಕ್ಷಣ ನಂದು ಇದೇ ಕೆಲಸ, ಒಂದು ಕಾಫಿ ಮಾಡಿ ಕುಡಿದ್ಬಿಡೋದು. ಸೊ ನೆಕ್ಸ್ಟು ಚಿನಿಮಾಗೆ ಹುಷಾರೇ ಇರಲಿಲ್ಲ, ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರಿ. ಸೊ ಇದು ನನ್ನ ಔಟ್ಫಿಟ್ ಇವತ್ತು ಹಾಕ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಟಿದ್ದೆ. ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿದ್ರಿ, ದರ್ಗಾಕ್ಕೆ ಕರ್ಕೊಂಡೋಗಿದ್ದೆ, ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ದೆ. ಸೋನು ಸ್ವಲ್ಪ ಓಕೆ ಹುಷಾರಾಗಿಬಿಟ್ಲು, ಆದರೆ ಚಿನಿಮಾ ಅಂತೂ ಯಾಕೋ ಹುಷಾರೇ ಆಗ್ತಾ ಇರಲಿಲ್ಲ. ಯಾವಾಗಲೂ ಅಳೋದು, ಮಲ್ಕೊಳ್ಳೋದು, ಕೈಯೇ ಬಿಡ್ತಾ ಇರಲಿಲ್ಲ, ಮಗು ಊಟ ಮಾಡ್ತಾ ಇರಲಿಲ್ಲ. ಸೊ ಹೀಗಾಗ್ಬಿಟ್ಟಿದ್ಲು. ಸೊ ಸರಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಮೀಸಲು ಕಟ್ಟಿದ್ದೆ, ಮೀಸಲೆತ್ಬಿಟ್ಟು ಕಟ್ಟಿದ್ದೆ. ಸೊ ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಮಗುನ ಕರ್ಕೊಂಡು. ನಾವು ಎಷ್ಟೇ ಸೈಂಟಿಫಿಕ್ಕಾಗಿ ಏನೇ ಮುಂದುವರೆದಿದ್ರು ನಮ್ಮ ಹಳೆ ಕಾಲದಿದು ಏನು ಮಕ್ಕಳು ಅಂತ ಬಂದಾಗ ನಾವು ಎಂಥ ಮಾಡ್ರನ್ ಮಮ್ಮೀಸೇ ಆಗಿರಲಿ, ಹೇಗೇ ಇರಲಿ, ದೇವರು ಅನ್ನೋದನ್ನು ತುಂಬ ನಂಬ್ತೀವಿ. ಅದು ಪರ್ಸ್ನಲಿ ನನಗಂತೂ ಅನುಭವ ಆಗಿದೆ. ಮಕ್ಕಳಿಗೆ ಏನಾದರೂ ಆಗಿಬಿಟ್ರೆ ಸಾಕು, ಅಯ್ಯೋ ಫಸ್ಟು ಮನೆ ದೇವ್ರಿಗೆ ಕೈ ಮುಕ್ಕೊಳ್ಳೋದು, ದೇವ್ರಿಗೆ ಕೈ ಮುಕ್ಕೊಳ್ಳೋದು, ಹುಷಾರಾಗಿಬಿಡ್ಲಿಯಪ್ಪ ದೇವರೇ, ನಿಮ್ಮ ದೇವಸ್ಥಾನಕ್ಕೆ ಕರ್ಕೊಂಬರ್ತೀವಿ ಅಂತ. ಸೊ ಹಾಗೆ ನಾನು ಮುಕ್ಕೊಂಡಿದ್ದೆ. ಸೊ ಅವರಿಬ್ಬರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಚಿನಿಮಾ, ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮೈದ್ನ ಸತೀಶ್, ನಾವಿಷ್ಟು ಜನ ದೇವಸ್ಥಾನಕ್ಕೆ ಹೊರಟ್ವಿ. ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆ ದೇವಸ್ಥಾನ ಬಂದುಬಿಟ್ಟು ತಮಿಳ್ನಾಡು ಹೊಸೂರು ಏನಿದೆ, ಹೊಸೂರು ನಿಯರ್ ಬೈಯಲ್ಲೇ ಇರೋದು. ಚಂದ್ರಚೂಡೇಶ್ವರ ಸ್ವಾಮಿ ಅಂತ, ಹೊಸೂರು ಬೆಟ್ಟ ಅಂತ ಕೂಡ ಹೇಳ್ತಾರೆ ಇದನ್ನು. ಹೋದ್ವಿ, ರೀಚ್ ಆದ್ವಿ, ಮನೆಯಿಂದನೂ ಬೇಗ ಹೊರಟ್ವಿ. ಮಗುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಅವಳು ಎದ್ದೋಳ್ತಾನೂ ಇರಲಿಲ್ಲ, ಅಳ್ತಾ ಇದ್ಲು. ಹೋಗಬೇಕಾದ್ರೆ ಫುಲ್ಲು ಡಲ್ಲಾಗೇ ಇದ್ಲು, ಸೈಲೆಂಟಾಗಿ ಕೂತ್ಕೊಂಡಿದ್ಲು ಒಂದು ಕಡೆ. ಸೊ ದೇವಸ್ಥಾನ, ನಮ್ಮ ಮನೆ ದೇವಸ್ಥಾನದಲ್ಲಿ ಬಂದುಬಿಟ್ಟು ತುಂಬಾ ದೇವರುಗಳಿದೆ, ಒಂದಲ್ಲ ಎರಡಲ್ಲ, ತುಂಬಾ ದೇವರಿದೆ. ಎಲ್ಲ ಥರ ದೇವರು ಅಲ್ಲಿದೆ, ನಾವು ನೋಡ್ಬೋದು. ಅಲ್ಲಿ ಎಲ್ಲ ಥರ ದೇವರು ಕೂಡ ಇರುತ್ತೆ. ಬಟ್ ನಾನು ಫುಲ್ಲು ಡೀಟೇಲಾಗೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಹೊರಟ್ವಿ, ನಾವು ರೀಚ್ ಆದ್ವಿ. ಇವಾಗ ಕಾರ್ ಪಾರ್ಕ್ ಮಾಡಬೇಕು. ದೇವಸ್ಥಾನ ಬಂತು, ಇನ್ನೇನು ಬಂತು ದೇವಸ್ಥಾನ. ಶ್ರಾವಣದಲ್ಲೇ ಹೋಗಬೇಕಾಗಿತ್ತು, ನಾವು ಶ್ರಾವಣದಲ್ಲಿ ಹೋಗೋಕ್ಕಾಗಿರಲಿಲ್ಲ. ನಮ್ಮ ರಿಲೇಟಿವ್ಸಲ್ಲಿ ತೀರೋಗಿದ್ರು, ಹೀಗೆ ಕೆಲವೊಂದು ಇರ್ತಾಯಿತ್ತಲ್ಲ. ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಹೋದ್ವಿ ದೇವಸ್ಥಾನಕ್ಕೆ. ಹೋಗಿಲ್ಲ ಅಂದರೆ ಏನಾದರೂ ದೇವರು ಸೂಕ್ಷ್ಮನಲ್ಲಿ ನಮಗೆ ತೋರಿಸ್ತಾನೆ. ಸೊ ಹಾಗಾಗಿ ರೀಚ್ ಆದ್ವಿ. ಇದೆ ನೋಡಿ ನಮ್ಮ ಮನೆ ದೇವಸ್ಥಾನ, ಹೊಸೂರು ಟೆಂಪಲ್ಲು, ಚಂದ್ರಚೂಡೇಶ್ವರ ಸ್ವಾಮಿ ಟೆಂಪಲ್ಲು. ಇವಾಗ ನಾನು ತೋರಿಸಿದ ಗೋಪುರ ಏನಿದೆ ಅದು ಹೊಸದಾಗಿ ಕಟ್ಟಿರೋ ಗೋಪುರ, ಇನ್ನೇನು 2 ಇಯರ್ಸ್ ಆಗ್ತಾ ಇರ್ಬೋದು ಅದನ್ನು ಕಟ್ಟಿ. ಸೊ ನಾನು ಮದುವೆ ಆಗಿ ಬಂದಾಗ ಆ ಗೋಪುರ ಇರಲಿಲ್ಲ, ಅಂದರೆ ಕಟ್ತಾಯಿದ್ರು ಇನ್ನು. ಆವಾಗ ಸ್ಟಾರ್ಟಿಂಗು ನಾನು ಮದುವೆ ಆಗಿ ಬಂದಾಗ ಸ್ಟಾರ್ಟ್ ಮಾಡಿದರು ಕಟ್ಟೋದಕ್ಕೆ. ಆಲ್ಮೋಸ್ಟ್ 5 to 6 ಇಯರ್ಸ್ ಮೇಲೇ ತೊಗೊಂತು ಅನಿಸುತ್ತೆ, ಇಷ್ಟು ದೊಡ್ಡ ಗೋಪುರ ಕಟ್ಟಬೇಕಂದ್ರೆ. ಸೊ ಹಾಗೆ ಅಲ್ಲಿನೇ ಪೂಜೆ ಸಾಮಾನು, ಅಂದರೆ ದೇವ್ರ ಪೂಜೆಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ. ಇಲ್ಲೇ ಸಪ್ರೇಟ್ ತೊಗೋಬೇಕು, ಹಣ್ಣು ಮತ್ತು ಕಾಯಿ. ಮತ್ತು ಹೂವು ಬಂದುಬಿಟ್ಟು ಇವ್ರು ಜಾಸ್ತಿ ಇಟ್ಕೊಂಡಿರಲ್ಲ, ಅದು ಹೂವಿನ ಅಂಗಡಿ ಸಪ್ರೇಟ್ ಇದೆ, ಅಲ್ಲಿ ಹೂವೆಲ್ಲ ತೊಗೊಬೇಕು. ನನ್ನ ಹಸ್ಬೆಂಡ್ ತೊಗೊತಾ ಇದ್ದಾರೆ ಹೂವು ಎಲ್ಲ. ಸೊ ಚೇಂಜು ನಮಗೆ ಬೇಕಾಗಿತ್ತು, ಒಳಗೆ ಮಂಗಳಾರತಿಗೆಲ್ಲ ಹಾಕೋದಕ್ಕೆ ಬೇಕಾಗುತ್ತಲ್ಲ. ಸೊ ಚಿನಿಮಾ ನೋಡ್ತಾ ಇರ್ಬೋದು, ತೇರು ಅಂದರೆ ಪಲ್ಲಕ್ಕಿ ಏನಿರುತ್ತೆ, ತೇರು ಕಟ್ತಾರಲ್ಲ, ಅದನ್ನು ನಮ್ಮ ಸತೀಶ್ ತೋರಿಸ್ಕೊಂಡು ನಿಂತಿದ್ರು. ನೋಡಿಕೊಂಡು ನಿಂತ್ಕೊಂಡಿದ್ಲು. ಲಿಟ್ರಲಿ ಎಲ್ಲಾದರೂ ಹೊರಗಡೆ ಹೋದರೆ ತುಂಬ ಹೇಳ್ತಾಳೆ, ನಾನೇ ಎತ್ಕೋಬೇಕು ಅನ್ನೋ ಥರ ಎಲ್ಲ. ಸೊ ಹಾಗಾಗಿ ನಮ್ಮ ಸತೀಶ್ ಮುಂದೆ ಕರ್ಕೊಂಡೋಗಿ ತೋರಿಸ್ತಾಯಿದ್ರು. ಸೊ ನಮ್ಮ ಹಸ್ಬೆಂಡು ಹೂವು ಕೂಡ ತೊಗೊತಾ ಇದ್ದಾರೆ. ಪೂಜೆ ಸಾಮಾನು ತೊಗೊಂಡಿದ್ದಾಯಿತು, ಹೂವನ್ನ ತೊಗೊತಾ ಇದ್ದೀವಿ. ಹೊಸೂರಲ್ಲಿ ತೊಗೊಬೋದು, ಮಾರ್ಕೆಟಲ್ಲಿ ನಿಲ್ಲಿಸಿದ್ರೆ ಮತ್ತಲ್ಲಿ ಟ್ರಾಫಿಕ್ಸ್ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು. ಚಿನ್ಮಯ್ ಚಾಮಿಗೆ ಬಂದಿದ್ಯಾ? ನಡ್ಕೊಂಬ.
தமிழ்நாட்டில் தான் இது பண்ணக்கூடாது. ಇದಂತೂ ತುಂಬಾ ದೊಡ್ಡ ದೇವಸ್ಥಾನ ಮತ್ತು ಪುರಾತನವಾದ ಹಳೆಯ ದೇವಸ್ಥಾನ ಕೂಡ. ದೊಡ್ಡ ಗೋಪುರದಿಂದ ಎಂಟ್ರೆನ್ಸ್ ತೊಗೊಂಡ್ಮೇಲೆ ಮತ್ತೆ ಇಲ್ಲಿ ಇದು ಒಂದು ಎಕ್ಸಿಟ್ ಗೇಟ್. ಇದು ಈ ಕಡೆ ಮುಂದೆ ಗೋಪುರ ಏನು ಕಾಣಿಸ್ತಾ ಇದೆ ಅದು ನಾವು ಹೊರಗಡೆ ಬರೋ ಅದು ಡೈರೆಕ್ಟ್ ಎಂಟ್ರಿ. ಅಂದರೆ ಅಮೌಂಟ್ ಕೊಟ್ಬಿಟ್ಟು ಹೋಗೋದಾದರೆ ಮತ್ತೆ ಈ ಎಂಟ್ರಿನಲ್ಲಿ ಹೋಗ್ಬೋದು. ಸೊ ನಾವು ಹಾಗೆ ಅರ್ಚನೆ ಟಿಕೆಟ್ಸು ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ಜನ ಯಾರೂ ಜಾಸ್ತಿ ಇಲ್ಲ ಅಂದ್ಕೊಂಡು ಹೊರಟ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಚಿನ್ನು ಅಂತೂ ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಲು ಅವಳು ಜನಗಳ ಮಧ್ಯೆ ನಿಂತಿದ್ದ ತಕ್ಷಣ. ಹಾಗೆ ಹೋಗ್ತಾ ಅಲ್ಲೇ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಹೋಗಬೇಕು. ನಾವು ಒಳಗೆ ಪೂಜೆ ಸಾಮಾನು ಏನು ತೊಗೊಂಡಿರ್ತೀವಿ, ತೆಂಗಿನಕಾಯಿ ಹೊರಗಡೆ ಹೊಡ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಜನ ಇದ್ದರು. ಆಲ್ಮೋಸ್ಟ್ 1 ಅವರ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಜನ ಇದ್ದಾರೆ ಅಂತ ಗೊತ್ತಿದ್ದಿದ್ರೆ ಟಿಕೆಟ್ ತೊಗೊಂಡೇ ಹೋಗ್ಬಿಡ್ಬೋದಾಯಿತು ಸ್ಪೆಷಲ್ ಎಂಟ್ರಿನಲ್ಲಿ. ಸೋಮವಾರ ಶನಿವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗೆ ಇದು ಬಂದುಬಿಟ್ಟು ಒಳಗಡೆ ಮೇನ್ ದೇವರನ್ನು ನಾನು ಫೋಟೋ ತೆಕ್ಕೊಂಡಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗೆಲ್ಲ ಮಾಡ್ಕೊಳಂಗಿಲ್ಲ, ಬೈತಾರೆ ಅಲ್ಲೆಲ್ಲ. ಸೊ ಇದು ಏನಿದೆ ಗರ್ಭಗುಡಿ ಬಿಟ್ಟು ನೆಕ್ಸ್ಟ್ ಹೊರಗಡೆ ಬಂದರೆ ಫುಲ್ಲು ಎಲ್ಲ ಥರ ದೇವರು. ಗಣೇಶ ಇದ್ದಾರೆ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹೆಂಡತಿಯರ ಜೊತೆ ಇರೋದು, ಮತ್ತು ಲಕ್ಷ್ಮೀ ದೇವಿ, ಸರಸ್ವತಿ, ದುರ್ಗಿ, ಆಮೇಲೆ ಮರ್ಗದಂಬ ತಾಯಿ ಅವರಿದ್ದಾರೆ. ಅವರ ದರ್ಶನನೇ ಇವಾಗ ಆಗಿತ್ತು ನಮಗೆ. ಸೊ ಇಲ್ಲಿ ಬಂದು ಕುಂಕುಮ ಇಟ್ಕೊಂಡು ಕಾಳಭದ್ರ ಸ್ವಾಮಿಗಳು, ಭೈರವ ಸ್ವಾಮಿಗಳು, ಆಮೇಲೆ ಲಿಂಗಗಳು, ತುಂಬಾ ಲಿಂಗಗಳಿದೆ. ಎಲ್ಲ ಥರ ದೇವರಿದೆ, ನವಗ್ರಹ ಇದೆ ಒಳಗೇ. ತುಂಬಾ ದೊಡ್ಡ ದೇವಸ್ಥಾನ, ತುಂಬಾ ಹಳೆಯ ದೇವಸ್ಥಾನ ಕೂಡ. ಒಂದು ಬಾವಿ ಕೂಡ ಇದೆ ಅಲ್ಲೇ. ಸೊ ನನ್ನ ಹಸ್ಬೆಂಡ್ ಅಂತ ಇದ್ರು, ನೀನು ಫೋನ್ ಕಿತ್ಕೊತಾರೆ, ನೀನೆಲ್ಲ ಕಡೆ ವೀಡಿಯೋ ಮಾಡ್ಕೊತಾ ಇದೀಯ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ವೀಡಿಯೋಸ್ ನನ್ನ ವ್ಯೂವರ್ಸ್ಗೆ ನಾನು ತೋರಿಸ್ಬೇಕು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಹುಷಾರಲ್ಲಿ ನಾನಿದ್ದೆ, ಯಾಕಂದರೆ ನಾನು ಒಳಗಡೆ ಮೇಯ್ನ್ ದೇವರೇನಿದೆ ಅದನ್ನು ನಾನು ವೀಡಿಯೋ ಮಾಡಿಲ್ಲ. ಸೊ ಹೊರಗಡೆ ಏನಿದೆ ಆ ದೇವ್ರುಗಳನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಸೊ ಇದು ತೇರು ಏನಿದೆ ಅದನ್ನು ಮಾಡೆಲ್ ಮಾಡಿ ಇಟ್ಟಿರೋದು. ಸೊ ಇದಾಗಿತ್ತು. ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು ಹೊರಗಡೆ, ಅಂತೂ ಸಖತ್ತು ಗಾಳಿ ಇತ್ತು. ಸೊ ಹೊರಗಡೆ ಬಂದ್ವಿ. ಎಲ್ಲ ಒಂದು ಕಡೆ ಆ ಕಡೆ ಇರೋ ಮಾಮೂಲಿ ಇಸ್ಕೊಂಡು ನೀನು ತಿಂತೀಯಮ್ಮ? ತಿಂತೀನಿ. ಚೆನ್ನಾಗೈತಾ? ಖಾರಣ ಬೆಟ್ಟದ ಮೇಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಅದು ಈ ಕಡೆ ಪಾರ್ಕಿಂಗ್ ಇದ್ರ ಕಡೆ ಬಂದರೆ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಮತ್ತು ದೇವಸ್ಥಾನದ ರೈಟ್ ಸೈಡ್ ಏನಿದೆ ಆ ಕಡೆನೂ ಪ್ಲೇ ಏರಿಯಾ, ಪಾರ್ಕು ಆ ಥರ ಎಲ್ಲ ಇದೆ. ಯಾರಿಗಾದ್ರೂ ಟೈಮ್ ಇತ್ತು ಅಂತ ಅಂದರೆ ಹೋಗಿ ಸ್ಪೆಂಡ್ ಮಾಡ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ನಾವು ಬೇಗ ಹೊರಡಬೇಕಾಗಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಏನೂ ತಿನ್ನಲಿಲ್ಲ. ಅಲ್ಲೇ ಚಿರ್ಮುರಿ ಏನಿತ್ತು, ಸ್ವಲ್ಪ ಕಳ್ಳೆಪುರಿ ತಿಂಡಿ ಅದನ್ನೆಲ್ಲ ತೊಗೊಂಡು, ಅದು ತುಂಬ ಜನ ಹಾಕ್ಕೊಂಡಿರ್ತಾರೆ ಗಾಡಿ. ಒಂದು ಕಡೆ ಹೋದರೆ ಒಂದು ಕಡೆ ಕರಿತಾ ಇರ್ತಾರೆ. ಸೊ ನಾವು ರೆಗ್ಯುಲರಾಗಿ ಯಾರ ಹತ್ರ ತೊಗೊತೀವೋ ಅಲ್ಲಿ ತೊಗೊಂಡು ಬಂದ್ವಿ.
ಆ ಚಿನಿಮ ಊಟನೂ ಮಾಡ್ತಾ ಇರಲಿಲ್ಲ, ಏನೂ ಇಲ್ಲ. ಸೊ ಕೊಟ್ಟರು ಕೂಡ ತಿಂತಾ ಇರಲಿಲ್ಲ ಅವಳು, ಎಲ್ಲೋ ಒಂದೊಂದು ಎತ್ಕೊತಾ ಇದ್ಲು. ಸ್ವಲ್ಪ ಹೊತ್ತು ಅಷ್ಟೇ, ಅದಾದಮೇಲೆ ಅವಳು ಲಿಟ್ರಲಿ ವಾಪಸ್ ಬರಬೇಕಾದ್ರೆ ನೆಕ್ಸ್ಟ್ ಆ ವಿಡಿಯೋ ಇದೆ ನೋಡಿ, ಹಿಂಗೆ ಆಟ ಆಡ್ತಾಳೆ ಅಂದರೆ 1 ಸೆಕೆಂಡ್ ಕುತ್ಕೊಳಲ್ಲ ಅವಳು ಕಾರಲ್ಲಿ, ಅಷ್ಟೊತ್ತು ಆಟ ಆಡ್ತಾಳೆ. ನನಗೆ ಬೇರೆ ಭಯ, ಬ್ರೇಕ್ ಹಾಕಿದಾಗ ಇಲ್ಲಾಂದರೆ ಟರ್ನಿಂಗ್ಸಲ್ಲಿ ಏನಾದರೂ ಬೀಳ್ತಾಳೆ, ತಗಲ್ಸ್ಕೊತಾಳೆ ಅಂತ ನನಗೆ ಭಯ. ಆದರೆ ಅವಳಿಗಂತೂ ಸ್ವಲ್ಪನೂ ಭಯ ಇರಲಿಲ್ಲ. ಸೊ ಅಷ್ಟೇ, ಮುಗಿದು ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಳೆ. ಇವಾಗೇ ಎದ್ದಿತ್ತು, ಕೆಳಗೆ ಇಳಿದಿದ್ದ ತಕ್ಷಣ, ಬೆಟ್ಟದಿಂದ ಕೆಳಗೆ ಇಳಿದಿದ್ದ ತಕ್ಷಣ ಎದ್ಲು. ಸೊ ಅಲ್ಲಿಂದ ಆ್ಯಕ್ಟಿವಿಟಿ ಅವಳದು ಸ್ಟಾರ್ಟು. ಒಂದು ಕಡೆ ಕೂತಿದ್ರೆ ಸರಿ, ಈ ಕಡೆ ಕೂತ್ಕೋಬೇಕು, ಆ ಕಡೆ ಕೂತ್ಕೋಬೇಕು, ಇಳಿಬೇಕು, ಹತ್ತಬೇಕು. ಸೊ ಇದ್ದೇ ಆಗೋಯ್ತು. ನೋಡ್ಕೊಂಬನ್ನಿ ಹೇಗೆ ಆಟ ಆಡ್ತಾಳೆ ಅಂತ ಅವಳು. ಸೊ ನೋಡಿದ್ರಲ್ಲ ನಮ್ಮ ಮನೆ ತುಂಟಿ ಹೇಗೆ ಆಟ ಆಡ್ತಾ ಇದ್ದಾಳೆ, ಒಂದು ಕಡೆ ಕೂತ್ಕೋದಿರಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಎಲ್ಲಿ ಬಿದ್ದೋಗ್ತಾಳೆ ಅಂತ. ಫೈನಲಿ ನಾವು ಕೂಡ ಮನೇನ ರೀಚ್ ಆದ್ವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.